ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ 4ನೇ ಟೆಸ್ಟ್ ಪಂದ್ಯದ 3ನೇ ದಿನವಾದ ಇಂದು ಆಸ್ಟ್ರೇಲಿಯಾ 137 ರನ್ಗಳಿಗೆ ತನ್ನ ಎಲ್ಲಾ ವಿಕೆಟ್ಗಳನ್ನ ಕಳ್ಕೊಂಡಿದೆ. ಆಸ್ಟ್ರೇಲಿಯಾ ಪರ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಅಂತ ಒಳ್ಳೆಯ ಪರಿಣಾಮಕಾರಿ ಆಟವನ್ನು ಆಡಲಿಲ್ಲ. ಭಾರತದ ಪರ ಉಮೇಶ್ ಯಾದವ್, ರವೀಂದ್ರ ಜಡೇಜಾ ಮತ್ತು ಅಶ್ವಿನ್ ಅವರು ತಲಾ 3 ವಿಕೆಟ್ನ ಪಡ್ಕೊಂಡ್ರೆ ಭುವನೇಶ್ವರ್ ಕುಮಾರ್ ಅವರು 1 ವಿಕೆಟ್ನ ಪಡ್ಕೊಂತಾರೆ. ಅದಾದ ನಂತರ 106 ರನ್ಗಳ ಒಂದು ಟಾರ್ಗೆಟ್ ಅನ್ನ ನೀಡಿದಂತ ಆಸ್ಟ್ರೇಲಿಯಾ ಬೌಲಿಂಗ್ ಅನ್ನ ಶುರು ಮಾಡುತ್ತೆ. ಸದ್ಯ ಬ್ಯಾಟಿಂಗ್ ಅನ್ನ ಶುರು ಮಾಡಿರುವಂತ ಭಾರತ ದಿನದಂತ್ಯಕ್ಕೆ 19 ರನ್ಗಳನ್ನ ಬಾರಿಸಿ ಯಾವುದೇ ಒಂದು ವಿಕೆಟ್ ಅನ್ನ ಕಳ್ಕೊಂಡಿಲ್ಲ. ಸದ್ಯ ಕ್ರೀಸ್ ನಲ್ಲಿ KL ರಾಹುಲ್ ಮತ್ತು ಮುರಳಿ ವಿಜಯ್ ಅವರು ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಈ ಒಂದು ಪಂದ್ಯ ಬಹುತೇಕ ಭಾರತ ಜಯಗಳಿಸುತ್ತೆ ಅಂತ ನಾವು ಹೇಳ್ಬೋದು. ನಾಳಿನ ದಿನದಾಟ ಆರಂಭವಾದ ತಕ್ಷಣ ಇನ್ನೇನು ಕೇವಲ 87 ರನ್ಗಳನ್ನು ಬಾರಿಸಿದ್ರೆ ಭಾರತ ಒಂದು ಜಯವನ್ನ ಸಾಧಿಸುತ್ತೆ. ಈ ಒಂದು ಜಯ ಖಚಿತ ಅಂತಾನೆ ನಾವು ಹೇಳ್ಬೋದು. ಇದರ ಮೂಲಕ ಭಾರತ ಈ ಒಂದು ಸರಣಿಯನ್ನ ಗೆಲ್ಲುವುದು ಖಂಡಿತ ಅಂತ ನಾವು ಹೇಳ್ಬೋದು. ನಿಮ್ಗೆ ಅನಿಸುತ್ತೆ ಈ ಒಂದು ಪಂದ್ಯದಲ್ಲಿ ಭಾರತ ಒಂದು ಒಳ್ಳೆಯ ಪ್ರದರ್ಶನವನ್ನ ನೀಡಿ ಗೆಲುವಿನತ್ತ ಸಾಕ್ತಿರುವಂತದ್ದು? ಕೆಲವೊಂದು ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.